ಯಾರು ನಮಗೆ ಗೊತ್ತಿಲ್ಲ ಸರ್. ಸರ್ ಹೆಂಗಿದೆ ಪಿಕ್ಚರ್? ಅಣ್ಣ ಹೆಂಗಿದೆ ಪಿಕ್ಚರ್? ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹೆಂಗಿದೆ? ಅಣ್ಣ ಹೆಂಗಿದೆ ಪಿಕ್ಚರ್? ಚೆನ್ನಾಗಿದೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಅಣ್ಣ ಹೆಂಗಿದೆ ಸಿನಿಮಾ? ಸಿನಿಮಾ ಚೆನ್ನಾಗಿದೆ. ಓಕೆ. ಸಿನಿಮಾ ನೋಡ್ಬೋದು ಅಷ್ಟೇ. ನಿಜ ಜೀವನದಲ್ಲಂತೂ ರಾಜಕೀಯನ ಬದಲಾಯಿಸೋಕ್ಕಾಗಲ್ಲ. ನೋಡೋಣ ಮುಂದೆ ಏನು ಬದಲಾಯಿಸ್ತಾರೆ, ಯಾರು ಬದಲಾಯಿಸ್ತಾರೆ. ಅರ್ಥ ಆಯ್ತಾ ಇಡೀ ಸಿನಿಮಾ ನಿಮಗೆ? ಅರ್ಥ ಆಯಿತು. ಇಡೀ ರಾಜಕೀಯದ ಮೇಲೆ ಇದೆ. ರಾಜಕೀಯದವ್ರು ಅವ್ರ ಡೈರೆಕ್ಷನ್ ಬಗ್ಗೆ ಬೇರೆ ಮಾತೇ ಇಲ್ಲ. ನಂಬರ್ 1 ಹೀರೋ ಡೈರೆಕ್ಷನ್. ಥ್ಯಾಂಕ್ ಯು ಸರ್. ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಸರ್ ಹೆಂಗಿದೆ ಪಿಕ್ಚರು? ನಮ್ಮ ದೇಶನ 3 ವಿಚಾರಗಳಿಂದ ನಾವು ಕಾಪಾಡ್ಕೋಬೇಕು. ಅದೇನು ಅಂತ ಮೂವಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗ ಅನಿಸ್ತು? ಅರ್ಥ ಆಯ್ತಾ ಪಿಕ್ಚರ್? ಆಯ್ತು, ಚೆನ್ನಾಗಿದೆ. ಸಿಗುತ್ತೆ, ಹುಡುಕ್ಬೇಕಷ್ಟೇ. ಇನ್ನೂ ಉಪೇಂದ್ರ ಬಗ್ಗೆ ಏನು ಹೇಳ್ತೀರಾ? ಹೆಂಗೆ ಮಾಡಿದ್ದಾರೆ ಆ್ಯಕ್ಟಿಂಗು? ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸಲ ನೋಡಬೇಕಿಲ್ಲ. ಬಾಸ್ ಹೆಂಗಿದೆ ಪಿಕ್ಚರ್? ಹೆಂಗಿದೆ ಅಣ್ಣ ಸಿನಿಮಾ? ಹೆಂಗಿದೆ ಪಿಕ್ಚರು? ಹೆಂಗಿದೆ ಪಿಕ್ಚರು? ಅವ್ನಿಗೆ ಅರ್ಥ ಆಗಿಲ್ಲ ಬಿಡಿ. ಸರ್ ನಿಮ್ಗೆ ಅರ್ಥ ಆಯ್ತಾ? ಚೆನ್ನಾಗಿದೆ. ಹೆಂಗಿದೆ ಅಣ್ಣ? ಚೆನ್ನಾಗೈತೆ ಪಿಕ್ಚರ್. ಪರವಾಗಿಲ್ಲ, ಫಿಲ್ಮ್ ನೋಡ್ಬೋದು ಸರಿ. ಅಣ್ಣ ಹೆಂಗಿದೆ ಪಿಕ್ಚರು? ಹೆಂಗಿದೆ ಸಿನಿಮಾ? ಹೆಂಗಿದೆ? ಅಣ್ಣ ಜನರಿಗೆ ಎಲ್ಲರಿಗೂ ಬೈತವ್ರೆ ಅಣ್ಣ, ಸೂಪರ್ ಆಗಿ ಬೈತವ್ರೆ. ಬೈದಿದ್ದು ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಕಲಿಬೇಕು. ಅಣ್ಣ ಹೆಂಗಿದೆ? ಅಣ್ಣ ಹೆಂಗಿದೆ? ಮೇಡಮ್ ಹೆಂಗಿದೆ ಪಿಕ್ಚರ್? ಚೆನ್ನಾಗಿದೆ. ಹೆಂಗ ಅನಿಸ್ತು ಉಪೇಂದ್ರ ಅವ್ರ ಡೈರೆಕ್ಷನ್ ಎಲ್ಲ? ಸೂಪರ್ ಆಗಿದೆ. ಅರ್ಥ ಆಯ್ತಾ ನಿಮಗೆ ಸಿನಿಮಾ? ಅರ್ಥ ಆಯಿತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಓವರ್ ಆಲ್ ಇವಾಗ ನಡೀತಾ ಇರೋದೇ ತೋರಿಸ್ತಾ ಇದ್ದಾರಲ್ಲ. ಓಕೆ. ಈ ಪ್ರಪಂಚದಲ್ಲಿ ಏನೇ ಮಾಡಿದ್ರು ಜನ ಅವ್ರಿಗೆ ಏನು ಬೇಕೋ ಅದೇ ಮಾಡೋದು ಅಂತ. ಸೂಪರ್. ಮೇಡಮ್ ಹೆಂಗಿದೆ ಪಿಕ್ಚರ್? ಸರ್ ಹೆಂಗಿದೆ ಸರ್? ಸರ್ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಎಲ್ಲಾನು ಇಷ್ಟ ಆಯ್ತು. ಮೇಡಮ್ ಹೆಂಗಿದೆ ಪಿಕ್ಚರ್? ಹೆಂಗಿದೆ? ಬನ್ನಿ ಈ ಕಡೆ ಬನ್ನಿ. ಹೆಂಗಿದೆ ಸಿನಿಮಾ? ಸಿನಿಮಾ ಫೋಕಸ್ ಮಾಡಿ ನೋಡಬೇಕು, ಆವಾಗಲೇ ಅರ್ಥ ಆಗುತ್ತೆ. ಫೋಕಸ್ ಮಾಡಿದ್ರೆ ನಿಮ್ಗೆ ಸಿಗ್ತಾ? ಇನ್ನೊಂದ್ಸಲಿ ನೋಡ್ಬೇಕು ಸಿನಿಮಾ. ಏನು ಇಷ್ಟ ಆಯ್ತು ನಿಮಗೆ? ಡೈರೆಕ್ಷನ್, ಏನು ಅರ್ಥ ಆಯ್ತು? ರಿಯಲ್ ಇಶ್ಯೂ ಬಿಟ್ಟು ಬೇರೆ ಇಶ್ಯೂ ಬಗ್ಗೆ ಫೋಕಸ್ ಮಾಡಿದ್ರೆ ಓಕೆ. ಫ್ಯೂಚರ್ ಏನಾಗುತ್ತೆ. ಯಾವ್ದಾದ್ರು ಒಂದು ಅಂಶ ನೀವು ಡಿಕೋಡ್ ಮಾಡಿದ್ದೀರಾ ಸಿನಿಮಾದಲ್ಲಿ? ಏನು ಮಾಡಿ? ಎಲೆಕ್ಷನ್ಸ್ ಇಶ್ಯೂಗಳು ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ. ಸೊ ಚೆನ್ನಾಗಿದೆ. ಡೈಲಾಗ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ಅವರು ಉಪೇಂದ್ರ ಅವರು ಏನು ಹೇಳಕ್ಕೆ ಟ್ರೈ ಮಾಡಿದಾರಲ್ಲ, ಅಂದರೆ ಡೈರೆಕ್ಟಾಗಿ ಹೇಳ್ಬೋದು. ಅದನ್ನು ಡೈರೆಕ್ಟಾಗಿ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಅಂತೇಳಿ ಅದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅಷ್ಟೇ. ಏನಿಲ್ಲ, ಸ್ವಾರ್ಥ ಪ್ರಪಂಚ, ಸ್ವಾರ್ಥದವಾಗಿರಿ ಎಲ್ಲರೂ ಅಂತಂದು ನನಗೆ ಅರ್ಥ ಆಗಿರೋದು. ಫೋಕಸ್ ಏನಂತಂತಂದರೆ ಸ್ವಾರ್ಥಿಗಳಿಲ್ಲ, ಸ್ವಾರ್ಥ ಆಗಿರಿ ಅಷ್ಟೇ. ಅದನ್ನ ಹೇಳಕ್ಕೆ ಹೋಗವ್ರೆ. ಆದರೆ 30 ವರ್ಷ ಈ ಸ್ಕ್ರಿಪ್ಟ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸ್ತು. ಅನ್ನೆಸೆಸರಿ. ಆದರೆ ಏನೋ ಮಾಡೋಕ್ಕಂತ ಹೋದ್ರು, ಏನೋ ಡಿಫ್ರೆಂಟಾಗಿ ಮಾಡಿದರೆ ಚೆನ್ನಾಗಿ ಬರ್ತಿತ್ತು. ಆದರೆ ಏನೋ ಮಾಡೋಕ್ಕೆ ಬಂದರು, ಆಗಿಲ್ಲ. ಇನ್ನೊಂದ್ಸತಿ ಟ್ರೈ ಮಾಡಲಿ, ಒಳ್ಳೇದಾಗಲಿ. ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಈ ಫಿಲಮ್ ಎಂಡ್ಲೆಸ್ ಸರ್, ಎಂಡ್ಲೆಸ್ ಮೂವಿ ಬ್ರದರ್ಸ್. ಮೇಡಮ್ ಹೆಂಗಿದೆ ಪಿಕ್ಚರ್? ಚೆನ್ನಾಗಿದೆ ಮೂವಿ. ಸೂಪರ್. ಯಾವ ಚಾನಲ್? ಮೇಡಮ್ ಹೆಂಗಿದೆ ಪಿಕ್ಚರ್? ಬಸ್ ಬನ್ನಿ, ಹೇಳ್ತೀರಾ? ಹೆಂಗಿದೆ ಅಣ್ಣ ಪಿಕ್ಚರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯಿತು? ಆ್ಯಕ್ಟಿಂಗ್ ಚೆನ್ನಾಗಿದೆ. ಅರ್ಥ ಆಯ್ತಾ ಸಿನಿಮಾ? ಫೋಕಸ್ ಸಿಗ್ತಾ? ಹೆಂಗಿದೆ ಸರ್ ಸಿನಿಮಾ? ಹೆಂಗಿದೆ ಪಿಕ್ಚರ್? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಸೂಪರ್. ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. 10 ಸತಿ ನೋಡ್ರು ಬಂಕ್ ಹೊಡೆದ್ರು ಅರ್ಥ ಆಯ್ತಿಲ್ಲ. ಒಂದು ಕಥೆಯಲ್ಲಿ 100 ಕತೆ ಇದಾವೆ. ಓಕೆ. ಏನಿದೆ ಸರ್? ಏನಿದೆ? ಪ್ರತಿ ಫ್ರೇಮಲ್ಲೂ ಒಂದೊಂದು ಕತೆ ಹೇಳ್ತಾರೆ ಸರ್ ಅವರು. ಅದು ಒಂದೊಂದು ಫ್ರೇಮ್ಗೂ ಒಂದೊಂದು ಕತೆ ಇದೆ. ಅದನ್ನು ಕುಂತ್ಕೊಂಡು ಆಲೋಚನೆ ಮಾಡ್ಬೇಕು ಅಷ್ಟೇ ನಾವು. ಏನೇನು ಅರ್ಥ ಆಯಿತು? ಏನೇನು ಅನ್ನಿಸ್ತು ಪಿಕ್ಚರ್? ಎಲ್ಲ ಅರ್ಥ ಆಗುತ್ತೆ ಸರ್. ಟೋಟಲಿ ಎಲ್ಲ ಫಿಲ್ಮ್ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋದು ಏನೂ ಇಲ್ಲ ಅದರಲ್ಲಿ. ಎಲ್ಲನೂ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು. ಪ್ರತಿ ಫ್ರೇಮಲ್ಲೂ ಒಂದೊಂದು ಕತೆ ಇದೆ. ಉಪೇಂದ್ರ ಡೈರೆಕ್ಷನ್ನು ತುಂಬ ಡೈರೆಕ್ಷನ್ ಸೂಪರ್ ಸರ್, ಸೂಪರು. ಅವ್ರು ಡೈರೆಕ್ಷನ್ ಅಂದರೆ ಮೊದಲಿಂದಲೂ ಅಷ್ಟೇ, ಈಗಲೂ ಅಷ್ಟೇ. ಡೈರೆಕ್ಷನ್ ಪರ್ಫೆಕ್ಟ್ ಇದ್ದಾರೆ ಇವಾಗಲೂ. ಹೆಂಗಿದೆ ಬಸ್ ಸಿನಿಮಾ? ಬ್ರೋ ಮೂವಿ ಅವ್ರು ಏನು ಕಮ್ಮಿ ಮಾಡೋಕ್ಕೆ ಹೋಗಿದ್ದಾರೆ ಅಂದರೆ, ಇವಾಗ ನಾವು ಬಿಗ್ ಬಾಸು, ಕ್ರಿಕೆಟು, ಮೂವಿ ಅಂತ ಟೈಮ್ ವೇಸ್ಟ್ ಮಾಡ್ತೀವಲ್ಲ, ಅದನ್ನು ಮಾಡೋದು ಬಿಟ್ಟು ನಾವು ಕೆಲಸ ನಾವು ಪೊಲಿಟಿಷನ್ ಕಡೆ ಗಮನ ಕೊಡಬೇಕು. ಇದನ್ನ ಇಂಡೈರೆಕ್ಟಾಗಿ ತೋರಿಸಿದ್ದಾರೆ ಅಲ್ಲಿ ಮೂವಿ ಕ್ಲೈಮ್ಯಾಕ್ಸಲ್ಲಿ. ಮೂವಿ ಅವ್ರು ಏನು ತೋರಿಸಿರ್ತಾರೆ ಅಂದರೆ ಎಲ್ಲರಿಗೂ ಇದನ್ನೇ UI ಅಂದರೆ ಒಂದು ಬಿಗ್ ಬಾಸು, ಕ್ರಿಕೆಟು ಅಂತ ಇರ್ತಲ್ಲ, ಅದನ್ನೇ ಮೂವಿಲಿ ಹಾಕ್ತಾರೆ. ಮತ್ತು ಇವು ವೈರಲ್ ಆಗಿರ್ತಾರಲ್ಲ ವೀಡಿಯೋ MMS, ಅದನ್ನು ಥಿಯೇಟ್ರಲ್ಲಿ ಹಾಕ್ತಾರೆ. ಅದಕ್ಕೆ ಜನ ಅದಕ್ಕೆ ನೋಡೋಕೆ ಇಷ್ಟ ಇರೋ ಜನ ಕಂಟಿನ್ಯೂ ಇನ್ನೊಂದು ಸಲ ಟಿಕೆಟ್ ಕೊಡ್ರಿ ಎಂಡ್ಲೆಸ್, ಇನ್ನೊಂದು ಸಲ ಸ್ಕ್ರೀನ್ ಹಾಕಿ ಅಂತ ತೋರಿಸ್ತಾರೆ. ಬಟ್ಟು ಅದರಲ್ಲಿ ಯಾರು MMS ಲೀಕ್ ಆಗಿರ್ತಾರಲ್ಲ ಅವ್ರ ಸಪೋರ್ಟರ್ಸು ಮೂವಿನ ಬ್ಯಾನ್ ಮಾಡಿರಿ ಅಂತಾರೆ. ಇಷ್ಟೇ ಇರೋದು.